ನಿನ್ನ ದುಃಖ ನಿನ್ನಲ್ಲಿಯೇ ಇರಲಿ, ಏಕೆಂದರೆ ಇಲ್ಲಿ ನಿನ್ನ ದುಃಖವನ್ನು ನೋಡಿ ನಗುವವರೇ ಜಾಸ್ತಿ. ನಿನ್ನ ರಹಸ್ಯಗಳು ನಿನ್ನಲ್ಲಿಯೇ ಇರಲಿ, ಏಕೆಂದರೆ ಎಲ್ಲರೂ ನಿನಗೆ ಒಳ್ಳೆಯದನ್ನೇ ಬಯಸುವುದಿಲ್ಲ. ಪ್ರಪಂಚದಲ್ಲಿ ಎಲ್ಲರಂತೆ ನೀನಿರಲು ಹೋಗಬೇಡ. ನಿನ್ನಂತೆ ಎಲ್ಲ ಇರಬೇಕೆಂದುಕೊಂಡು ನೀ ಬಯಸಬೇಡ. ಎಲ್ಲರಂತೆ ನೀನಿರುವುದು ಬೇಡ, ನಿನ್ನಂತೆ ಎಲ್ಲ ಇರುವುದು ಬೇಡ. ನೀನೆಂದಿಗೂ ನೀನಾಗಿರು. ನಿನ್ನ ತನವನ್ನು ನೀನೆಂದಿಗೂ ಮರೆಯಬೇಡ. ನಿನ್ನ ವ್ಯಕ್ತಿತ್ವವೇ ನಿನಗೆ ಮೂಲ ಎಂದು ಮರೆಯಬೇಡ. ನಮ್ಮ ಮನಸ್ಸು ಎಷ್ಟು ಗಟ್ಟಿಯಾಗಿರಬೇಕು ಅಂದರೆ, ಯಾರೇ ನಮ್ಮನ್ನು ಬಿಟ್ಟು ಹೋದರೂ, ನಮ್ಮವರೇ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರು, ಜೀವನವೇ ಬೇಡ ಅನ್ನುವಷ್ಟು ದುಃಖ ನಮ್ಮ ಮನಸ್ಸಿನಲ್ಲಿದ್ದರೂ ಹೊರ ಜಗತ್ತಿಗೆ ತಿಳಿಯದ ಹಾಗೆ ಮುಖದ ಮೇಲೆ ಒಂದು ನಗು ತಂದುಕೊಂಡು ನಗುವಷ್ಟು ಗಟ್ಟಿಯಾಗಿರಬೇಕು. ಯಾಕೆಂದರೆ ನಮ್ಮ ದುಃಖ ಇನ್ನೊಬ್ಬರಿಂದ ಕಡಿಮೆ ಆಗಲ್ಲ, ಅದು ನಮ್ಮಿಂದ ಮಾತ್ರ ಸಾಧ್ಯ. ಕಾಯಲು ಮೇಲೊಬ್ಬ ಇರುವಾಗ ಕಾಯಕವಿಲ್ಲದ ಕೊಂಕು ಮಾತಿಗೆ ಏಕೆ ಕೊರಗುತ್ತೀರಾ? ಯಾರನ್ನು ನಂಬಿ ಬಂದಿಲ್ಲ ಎನ್ನುವುದೇ ಸತ್ಯವಾದರೆ ಯಾರಾದರೂ ನಮ್ಮೊಂದಿಗೆ ಇರುತ್ತಾರೆ ಎನ್ನುವ ನಿರೀಕ್ಷೆ ಯಾಕೆ ಬೇಕು? ತೊಂದರೆಗಳು ಬರುತ್ತವೆ ಹೋಗುತ್ತವೆ, ಅದು ಜೀವನದ ಭಾಗವಾಗಿದೆ. ಅದರೊಂದಿಗೆ ಹೋರಾಡುವುದು ಜೀವನದ ಕಲೆಯಾಗಿದೆ. ಜೀವನ ಅನ್ನೋದು ಪೈಪೋಟಿಯಲ್ಲ. ನಮ್ಮ ಬದುಕನ್ನು ನಾವೇ ಅನುಭವಿಸುತ್ತಾ ಖುಷಿ ಪಡಬೇಕೇ ಹೊರತು ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವ ಸುಖವನ್ನು ಕಳೆದುಕೊಳ್ಳಬಾರದು. ಎಲ್ಲ ಸಮಸ್ಯೆಗಳು ನಮ್ಮನ್ನು ನಾಶ ಮಾಡಲು ಬರುವುದಿಲ್ಲ. ಕೆಲವು ಸಮಸ್ಯೆಗಳು ನಮ್ಮನ್ನು ಶಕ್ತಿವಂತರನ್ನಾಗಿ ಮಾಡಲು ಬರುತ್ತವೆ. ಕೃಷ್ಣ ಸಾಧಿಸಿದ ನಂತರವೇ ದೇವರಾದವನು. ಸಾಮಾನ್ಯ ಮಾನವನಂತೆ ಎಲ್ಲರೊಡನೆ ಇದ್ದು ಸಾಧಿಸಿದವನು. ಸ್ನೇಹದ ಅರ್ಥ ತಿಳಿಸಿದವನು. ಪ್ರೀತಿಗೆ ಹೊಸ ಅರ್ಥ ಬರೆದವನು. ಮನುಷ್ಯ ದೇವರಾಗುವುದು ಹೇಗೆ ಎಂದು ತೋರಿಸಿಕೊಟ್ಟವನು. ನೀನು ಅದೇ ದಾರಿಯಲ್ಲಿದ್ದರೆ ಯಾರಿಗೂ ಹೆದರುವ ಅಗತ್ಯವಿಲ್ಲ.